ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರ ಎಂಪವರ್ಮೆಂಟ್ ಆಫ್ ಸೀನಿಯರ್ ಸಿಟಿಸನ್ಸ್, ಭಾರತೀಯ ಹಿರಿಯ ನಾಗರಿಕರ ಸಬಲೀಕರಣ ಅಂತ ಹೇಳ್ಬೋದು. ಯಾಕೆ ಈ ವಿಚಾರ ಪ್ರಸ್ತುತತೆಗೆ ಬಂದಿದೆ ಅಂತಂದರೆ, ಸಂಸತ್ತಿನಲ್ಲಿ ಅಧಿವೇಶನ ನಡೀತಿರೋ ವಿಚಾರ ನಿಮಗೆಲ್ರಿಗೂ ಗೊತ್ತಿದೆ. ಸದಸ್ಯರೊಬ್ಬರು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಯೋಜನೆಗಳು, ಅದರ ಫಲಾನುಭವಿಗಳ ಬಗ್ಗೆ ಮಾಹಿತಿ ಮತ್ತು ಅದರ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ಕೇಳಿರೋ ಕಾರಣದಿಂದ ಕೇಂದ್ರ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸಚಿವರ ಮುಖಾಂತರ ಪ್ರಮುಖ ಯೋಜನೆಗಳ ಬಗ್ಗೆ, ಈಗ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಪ್ರಮುಖ ಯೋಜನೆಗಳು ಅಂದರೆ ಸೇಜ್, ಸೇಕ್ರೆಡ್, ಅಟಲ್ ವಯೋ ಅಭ್ಯುದಯ ಸ್ಕೀಮ್, ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಮಂಡಿಸಿದ್ದಾರೆ. ಸೊ ಈ ಮೂರು ಯೋಜನೆಗಳ ಮೂಲಕ ಭಾರತ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು, ಹೇಗೆ ಹಿರಿಯ ನಾಗರಿಕರ ಅವಶ್ಯಕತೆಗಳನ್ನು, ಹಿತಾಸಕ್ತಿಗಳನ್ನು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲಾಗ್ತಾ ಇದೆ, ಎಲ್ಲದರ ಬಗ್ಗೆ ಸಂಸತ್ತಿಗೆ ಮಾಹಿತಿಯನ್ನು ಒದಗಿಸಲಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಯೋಜನೆ ಬಗ್ಗೆ ಪ್ರಮುಖ ವಿಚಾರ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಸೇಜ್. ಏನಿದು ಸೇಜ್ ಅಂದರೆ ಫುಲ್ ಫಾರ್ಮು ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಇಂಜಿನ್. ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಇಂಜಿನ್ ಏನಿದು? ಇದು ಒಂದು ಪೋರ್ಟಲ್. ಈ ಪೋರ್ಟಲ್ನ ವಿಶೇಷತೆ ಏನಂತಂದರೆ, ಹಿರಿಯ ನಾಗರಿಕರಿಗೆ ಮತ್ತು ಹಿರಿಯ ನಾಗರಿಕರ ಕುಟುಂಬದ ಸದಸ್ಯರುಗಳಿಗೆ ತಮ್ಮ ವಯೋಮಿತಿಗೆ ಅನುಗುಣವಾಗಿ ಬೇಕಾಗುವ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಪೋರ್ಟಲ್ನಲ್ಲಿ ಅವರು ಕೊಂಡ್ಕೋಬೋದಾಗುತ್ತೆ. ಸೊ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು, ಯಾರ್ಯಾರು ಹಿರಿಯ ನಾಗರಿಕರಿಗೆ ಬೇಕಾಗುವಂತಹ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಕಲ್ಪಿಸುತ್ತಿರುವ ಸಂಸ್ಥೆಗಳಾಗ್ಬೋದು ಅಥವಾ ಸ್ಟಾರ್ಟಪ್ಗಳಾಗ್ಬೋದು, ಈ ಪೋರ್ಟಲ್ನಲ್ಲಿ ತಮ್ಮ ಸಂಸ್ಥೆಯನ್ನು ನೋಂದಾಯಿಸ್ಕೋಬೋದು. ನೋಂದಾಯಿಸ್ಕೊಳ್ಳೋ ಮೂಲಕ ಹೇಗಾಗುತ್ತೆ ಅಂದರೆ, ಇದು ಸಿಂಪಲ್. ಈಗೇನು ಓಲಾ, ಊಬರ್ ಈ ಆ್ಯಪ್ಗಳೆಲ್ಲ ವರ್ಕ್ ಮಾಡುತ್ತಲ್ಲ, ಇದೇ ರೀತಿ ಈ ಒಂದು ಪೋರ್ಟಲ್ ವರ್ಕ್ ಮಾಡುತ್ತೆ. ಒಂದು ಕಡೆಯಿಂದ ಸೇವೆ ಪೂರೈಕೆದಾರರು ತಮ್ಮ ಕಂಪನಿಗಳನ್ನು ನೋಂದಾಯಿಸ್ಕೋತಾರೆ. ಮತ್ತೊಂದು ಕಡೆ ಈ ಸೇವೆಗಳು ಅಂದರೆ ಈ ಉತ್ಪನ್ನಗಳು ಮತ್ತು ಸೇವೆಗಳು ಬೇಕಾದಂತಹ ಹಿರಿಯ ನಾಗರಿಕರು ಇದನ್ನು ಆನ್ಲೈನ್ ವೇದಿಕೆಯಲ್ಲಿ ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಯೋಜನೆಯನ್ನು ಪಾರ್ಟ್ ಆಫ್ ಸಿಲ್ವರ್ ಎಕಾನಮಿ ಅಂತ ಕರೀತಾರೆ. ಏನಿದು? ಬೆಳ್ಳಿ ಆರ್ಥಿಕ ವ್ಯವಸ್ಥೆ. ಬೆಳ್ಳಿ ಆರ್ಥಿಕ ವ್ಯವಸ್ಥೆ ಅಂತಂದರೆ, ಹಿರಿಯ ನಾಗರಿಕರು ಮತ್ತು ವಯೋವೃದ್ಧರ ಕನ್ಸ್ಯೂಮರ್ಸ್ ಏನು ಬೇಕಾಗುತ್ತೆ, ಅನುಭೋಗಿಕ ವಸ್ತುಗಳು ಮತ್ತು ಆರೋಗ್ಯಕರ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಆರ್ಥಿಕ ವ್ಯವಸ್ಥೆನ ಬೆಳ್ಳಿ ಆರ್ಥಿಕ ವ್ಯವಸ್ಥೆ ಅಂತ ಕರಿಬೋದು. ಸೊ ಅವರಿಗೆ ಬೇಕಾದ ಉತ್ಪನ್ನಗಳು, ಸೇವೆಗಳು ಮತ್ತು ವಿತರಣೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆ ಅಂತ ಹೇಳ್ಬೋದು. ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಏಜಿಂಗ್ ಪಾಪ್ಯುಲೇಷನ್, ವಯೋಮಿತಿ ಆಗಿರುವಂಥ ಜಾಸ್ತಿ ಜನಸಂಖ್ಯೆ ಇರೋ ಕಾರಣದಿಂದ ಈ ಪದವನ್ನು ಅಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಇತ್ತೀಚೆಗೆ ಭಾರತದಲ್ಲೂ ಕೂಡ ಇದು ಅಲ್ಪ ಪ್ರಮಾಣದಲ್ಲಿ ಪ್ರಾಮುಖ್ಯತೆಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರ್ಯಕ್ರಮ ಸೇಕ್ರೆಡ್. ಏನಿದು ಸೇಕ್ರೆಡ್? ಇಲ್ಲಿ ಈ ಒಂದು ಪೋರ್ಟಲ್ನ ಮೂಲಕ ಹಿರಿಯ ನಾಗರಿಕರಿಗೆ ಉದ್ಯೋಗ ಅವಕಾಶಗಳು. ಯಾಕೆ ಉದ್ಯೋಗ ಅವಕಾಶಗಳು? ಈಗ 60 ವರ್ಷ ಆಗಿರುತ್ತೆ, ಬೇರೆಯವ್ರ ಮೇಲೆ ಅವಲಂಬನೆ ಆಗಬಾರ್ದು, ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಅವಲಂಬನೆ ಆಗುವ ಕಾರಣದಿಂದ ಅವ್ರನ್ನ ತುಂಬ ಹೀನವಾಗಿ ತುಂಬ ಇದಾಗಿ ಮಾತಾಡ್ತಿರ್ತಾರೆ. ಹಿರಿಯ ನಾಗರಿಕರಿಗೆ ಸಾಮರ್ಥ್ಯ ಇರೋದಿಲ್ವಾ? ನೋಡಿ, ದೈಹಿಕ ಸಾಮರ್ಥ್ಯ ಕಡಿಮೆ ಆಗಿರ್ಬೋದು, ಆದರೆ ಅವರ ಅನುಭವ ಎಲ್ಲದಕ್ಕಿಂತ ಮೀರಿದಂಥ ವಿಚಾರ.
ಅಂಥವ್ರಿಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಮತ್ತು ಅವರಿಗೆ ಯಾವುದು ಅವಶ್ಯಕತೆ ಇದೆಯೋ ಅಥವಾ ಅವರ ಒಂದು ಆದ್ಯತೆಗೆ ಅನುಗುಣವಾಗಿ ಈ ಪೋರ್ಟಲ್ನಲ್ಲಿ ಖಾಸಗಿ ಸಂಸ್ಥೆಗಳು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುತ್ತೆ. ಅಂದರೆ ಖಾಸಗಿ ಸಂಸ್ಥೆಗಳು ಈ ಪೋರ್ಟಲ್ನಲ್ಲಿ ತಮ್ಮ ಸಂಸ್ಥೆಯ ಹೆಸರನ್ನು ನೋಂದಾಯಿಸಿಕೊಂಡು ನಂತರ ಇವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂತಹ ಒಂದು ಕೆಲಸ. ಇದರಿಂದ ಏನು ಉಪಯೋಗ ಆಗುತ್ತೆ? ಒಂದು ರೀತಿ ಹಣಕಾಸಿನ ಭದ್ರತೆ ಜಾಸ್ತಿ ಆಗುತ್ತೆ ಮತ್ತು ಇತರರ ಮೇಲಿನ ಅವಲಂಬನೆ ಸ್ವಾಭಾವಿಕವಾಗಿ ಕಮ್ಮಿಯಾಗುತ್ತೆ. ಇನ್ನು ಅಟಲ್ ವಯೋ ಅಭ್ಯುದಯ ಯೋಜನೆ ನೋಡಿ, ಈ ಯೋಜನೆಯ ಘಟಕಗಳು. ಈ ಯೋಜನೆ ಅಡಿಯಲ್ಲಿ ಒಂದು ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮ, ಎರಡನೇದು ಹಿರಿಯ ನಾಗರಿಕರ ರಾಜ್ಯ ಕ್ರಿಯಾ ಯೋಜನೆ, ಮೂರನೇದು ರಾಷ್ಟ್ರೀಯ ವಯೋಶ್ರೀ ಯೋಜನೆ, ನಾಲ್ಕನೇದು ಹಿರಿಯ ನಾಗರಿಕರಿಗೆ ರಾಷ್ಟ್ರೀಯ ಸಹಾಯವಾಣಿ ಅಂತ 4 ಘಟಕಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮೊದಲನೇ ಘಟಕ ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮ. ಈ ಘಟಕದ ಅಡಿಯಲ್ಲಿ ನೋಡಿ ಯಾವ್ಯಾವ ಸಂಸ್ಥೆಗಳು ಈ ವಸತಿ ಸೌಲಭ್ಯಗಳನ್ನ ಕಳಿಸ್ತಾ ಇದೆ, ಹಿರಿಯ ನಾಗರಿಕರಿಗೆ ಆಶ್ರಯ ಕೊಡ್ತಿರುವಂಥದ್ದು, ಆಹಾರ ಕೊಡ್ತಿರುವಂಥದ್ದು, ವೈದ್ಯಕೀಯ ಸವಲತ್ತುಗಳು ಮತ್ತು ಮನರಂಜನಾ ಸವಲತ್ತುಗಳನ್ನು ಕಲ್ಪಿಸುತ್ತಿರುವ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಗ್ರ್ಯಾಂಟ್ಸ್ ಅನುದಾನವನ್ನು ನೀಡಲಾಗುತ್ತೆ. ಇನ್ನು ರಾಜ್ಯ ಕ್ರಿಯಾ ಯೋಜನೆ. ಏನಿದು ರಾಜ್ಯ ಕ್ರಿಯಾ ಯೋಜನೆ ಅಂತಂದರೆ, ಯಾವ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೋತಾ ಇದ್ದಾರೋ ಅಂಥ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಇನ್ನು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಂತ ಒಂದಿದೆ. ಇದೇನಿದು? ಆರೋಗ್ಯ ಸಂಬಂಧಿತ ಸಮಸ್ಯೆಗಳು, ಹೇಗೆ ಹಿಯರಿಂಗ್ ಇಂಪೇರ್ಡ್ ಅಂದರೆ ಶ್ರವಣಹೀನರಾಗಿರ್ತಾರೆ, ಕೆಲವ್ರಿಗೆ ಏನಾದರೂ ಕೈಕಾಲುಗಳೇನಾದರೂ ಸಮಸ್ಯೆಗಳಾಗಿರುತ್ತೆ, ಆರ್ಟಿಫಿಷಿಯಲ್ ಲಿಮ್ಸ್ ಕಾಲು ಬೇಕಾಗಿರುತ್ತೆ ಅಥವಾ ಕಿವಿಗೆ ಹಾಕೊಳ್ಳುವಂಥ ಯಂತ್ರ ಬೇಕಾಗಿರುತ್ತೆ. ಇಂತಹ ರೀತಿಯ ಸಲಕರಣೆಗಳನ್ನ, ಯಾವುದು ವೈದ್ಯಕೀಯ ಸಲಕರಣೆಗಳನ್ನ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು 4ನೇದು, ಇವರ ಮೇಲೇನಾದರೂ ಶೋಷಣೆಗಳಾದರೆ, ಇವ್ರಿಗೇನಾದರೂ ಸಮಸ್ಯೆಗಳಾದರೆ, ಇವ್ರಿಗೇನಾದರೂ ಸಲಹೆ ಬೇಕಾದರೆ, ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಏನಾದರೂ ಬೇಕಾದರೆ ಅಂಥ ಟೈಮಲ್ಲಿ ಕರೆ ಮಾಡೋ ಮೂಲಕ ಸರ್ಕಾರದಿಂದ ಇವರು ತಕ್ಷಣವೇ ಬೆಂಬಲವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಅವಕಾಶ ಇರುತ್ತೆ. ಇದೊಂದು ಕಾರ್ಯಕ್ರಮವನ್ನು ಅಥವಾ ಘಟಕಾಂಶವನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ತಂದಿದ್ದಾರೆ. ಹಿರಿಯ ನಾಗರಿಕರಿಗೆ ಕೊಡುತ್ತಿರುವಂತಹ ಸಹಾಯವಾಣಿ ಅಂತ ಹೇಳ್ಬೋದು. ಇನ್ನು ವರದಿಯಲ್ಲಿ ಯಾವ್ಯಾವ ರೀತಿ ಪ್ರಮುಖ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ನೋಡಿ. ಈಗಾಗಲೇ ಭಾರತದಲ್ಲಿ 1.5 ಲಕ್ಷ ಫಲಾನುಭವಿಗಳು ಹಿರಿಯ ನಾಗರಿಕರ ವಸತಿ ಗೃಹಗಳಲ್ಲಿ ಭಾರತದಲ್ಲಿ ವಾಸವಾಗ್ತಾ ಇದ್ದಾರಂತೆ. ಅದೆಲ್ಲ ಒಂದು ಟೈಮ್ ಮುಗಿದೋಯ್ತು. ಜಾಯಿಂಟ್ ಫ್ಯಾಮಿಲಿ, ಮೊಮ್ಮಕ್ಕಳನ್ನ ಬೆಳೆಸೋದಕ್ಕೆ, ಮಕ್ಕಳಿಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದಕ್ಕೆ, ಅವರ ಅನುಭವಗಳನ್ನು ಹಂಚಿಕೊಂಡು ಅವಿಭಕ್ತ ಕುಟುಂಬಗಳು ಕೆಲಸ ಮಾಡ್ತಿದ್ದಂಥ ಸಮಯಗಳು ಈಗ ಕಮ್ಮಿಯಾಗಿದೆ. ಈಗೆಲ್ಲ ವಿಭಕ್ತ ಕುಟುಂಬಗಳು, ಗಂಡ ಹೆಂಡತಿ ಮಕ್ಕಳು ಇಷ್ಟು ಮಾತ್ರ ಇರ್ತಾರೆ. ಜೀವನ ಶೈಲಿ ಕೂಡ ಬದಲಾಗಿದೆ. ಅವರ ಆದಾಯದ ಮಿತಿ ಕೂಡ, ಖರ್ಚಿನ ಇದು ಕೂಡ ಜಾಸ್ತಿಯಾಗಿದೆ, ಆಸೆಗಳು ಜಾಸ್ತಿಯಾಗಿದೆ. ಈ ಕಾರಣದಿಂದ ವಯೋವೃದ್ಧರು ಈಗ ಹಿರಿಯ ನಾಗರಿಕರ ವಸತಿ ಗೃಹಗಳಲ್ಲಿ ವಾಸಿಸುವ ಒಂದು ಪ್ರಮಾಣ ಕ್ರಮೇಣವಾಗಿ ಜಾಸ್ತಿ ಆಗ್ತದೆ. ಆಮೇಲೆ ಇಂಡಿಪೆಂಡೆನ್ಸ್ ಬೇಕು ಎಲ್ಲರಿಗೂ. ಇದಕ್ಕೋಸ್ಕರ ಸರ್ಕಾರ ಹೇಳ್ತಿರೋಂಥ ಮಾಹಿತಿ ಏನಂತಂದರೆ, ಕಳೆದ 3 ಹಣಕಾಸು ವರ್ಷಗಳಲ್ಲಿ 288 ಕೋಟಿ ಬಿಡುಗಡೆ ಮಾಡಿದ್ದಂತೆ. ಇದು ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಂದರೆ ಭಾರತದಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ. ಅಲ್ಲಿ ಈ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ವೆಚ್ಚ ಆಗುತ್ತೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಕ್ರಮಗಳನ್ನ ತಗೊಂಡು ಅದಕ್ಕನುಗುಣವಾಗಿ ಅದನ್ನು ಅನುಷ್ಠಾನಕ್ಕೆ ತರೋ ಮೂಲಕ ಈ ಹಿರಿಯ ನಾಗರಿಕರಿಗೆ ಬೇಕಾದಂತಹ ಸೌಕರ್ಯಗಳನ್ನು, ಸವಲತ್ತುಗಳನ್ನು ಕಲ್ಪಿಸಲಾಗುತ್ತಿದೆ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಇವಾಗ ನಾನು ಮಾತಾಡಿದಂಥ ವಿಚಾರ ಮುಖ್ಯ ಪರೀಕ್ಷೆಯಲ್ಲಿ ಹೆಚ್ಚು ನಿಮಗೆ ಉಪಯೋಗ ಆಗುತ್ತೆ ಮತ್ತು ಎಸ್ಸೆಗಳಲ್ಲೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.